ಹಾಸ್ಪಿಟಲ್ ಸಿಕಂದ್ರಾಬಾದಲ್ಲಿ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಈ ಕಲಬುರ್ಗಿ ಅವನೇ. ಕಲಬುರ್ಗಿ ಜನರ ಮುಂದೆ ಬಂದು ಎಲ್ಲರ ಹತ್ರ ಮಾತಾಡೋಕ್ಕೆ ನನಗೆ ಖುಷಿ ಆಗ್ತಿದೆ. ಇವತ್ತು ಬಂದಿರೋ ಮೇನ್ ವಿಷಯ ಏನಂತೆ, ಇಂಟರ್ವೆನ್ಷನ್ ರೇಡಿಯಾಲಜಿ ವಿಭಾಗದ ಬಗ್ಗೆ ಮಾತಾಡೋದಕ್ಕೆ. ಇದು ಮೆಡಿಕಲ್ ಸೈನ್ಸಲ್ಲಿ ಸ್ವಲ್ಪ ಹೊಸ ವಿಭಾಗ. ಇದ್ರ ಬಗ್ಗೆ ಎಷ್ಟೊಂದು ಜನರಿಗೆ ಜಾಸ್ತಿ ಗೊತ್ತಿಲ್ಲ. ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದರೆ ಏನು, ಏನಾಗ್ತಿದೆಯೋ ನೋಡೋದಕ್ಕೆ ಸ್ಕ್ಯಾನ್ ಮಾಡಿ ಒಳಗಡೆ ಏನಾಗ್ತಿದೆಯೋ ಕಂಡು ಹಿಡಿತಾರೆ. ಇಂಟರ್ವೆನ್ಷನ್ ರೇಡಿಯಾಲಜಿಯಲ್ಲಿ ನಾವು ಅದೇ ಸ್ಕ್ಯಾನು ಇಲ್ಲ ಇದ್ದರೆ ಆ್ಯಂಜಿಯೋಗ್ರಾಮ್ ಮೂಲಕ ಪೇಷಂಟ್ಸ್ಗೆ ಪ್ರೊಸೀಜರ್ಸ್ ಮಾಡಿ, ಓಪನ್ ಸರ್ಜರಿ ಇಲ್ಲದೆ ಚಿಕ್ಕ ಚಿಕ್ಕ ನೀಡಲ್ಸಿಂದ ಪ್ರೊಸೀಜರ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಉದಾಹರಣೆಗೆ ಒಂದು ಸ್ಟ್ರೋಕ್ ಅಂತ ಒಂದು ಡಿಸೀಸ್ ಇರುತ್ತೆ. ಸ್ಟ್ರೋಕ್ ಅಂದರೆ ಮೆದುಳು ಬ್ರೈನ್ಗೆ ರಕ್ತನಾಳ ಏನಿರುತ್ತೋ ಅದು ರಕ್ತ ಗಡ್ಡಗಟ್ಟಿ ಬ್ಲಾಕ್ ಆಗಿ ಡ್ಯಾಮೇಜ್ ಆಗುತ್ತೆ. ಅದನ್ನು ಸ್ಟ್ರೋಕ್ ಅಂತಾರೆ. ಸ್ಟ್ರೋಕ್ ಆಗ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಂಗ್ಲೀಷಲ್ಲಿ ಒಂದು ಪದ ಇದೆ, ಬಿ ಫಾಸ್ಟ್ ಅಂತ. ಅಂದರೆ ಬಿ ಅಂದರೆ ಬ್ಯಾಲೆನ್ಸು, ಜನರಿಗೆ ನಡಿಬೇಕಾದ್ರೆ ಬ್ಯಾಲೆನ್ಸ್ ತಗ್ಬೋದು. ಇ ಅಂದರೆ ಐಸು, ನೋಡೋದಕ್ಕೆ ಮಂಜಾಗಿ ಕಾಣಿಸ್ಬೋದು, ಕಾಣಿಸ್ದೇ ಇರ್ಬೋದು. ಎಫ್ ಅಂದರೆ ಫೇಸು, ಒಂದು ಸೈಡ್ ಫೇಸ್ ಒಂದು ಸೈಡ್ಗೆ ಹೋಗ್ಬೋದು. ಎಸ್ ಅಂದರೆ ಸ್ಪೀಚು, ಮಾತಾಡೋಕ್ಕೆ ಕಷ್ಟ ಆಗ್ಬೋದು, ಮಾತಾಡೋಕ್ಕೆ ಆಗದೆ ಇರ್ಬೋದು. ಎ ಅಂದರೆ ಆರ್ಮು, ಕೈಯಲ್ಲೋ ಕಾಲಲ್ಲೋ ವೀಕ್ನೆಸ್ಸು, ಎತ್ತಕ್ಕಾಗದೆ ಶಕ್ತಿ ಕಮ್ಮಿ ಆಗ್ಬೋದು. ಟಿ ಅಂದರೆ ಟೈಮು ಇದರಲ್ಲಿ ಎಲ್ಲರಿಗಿಂತಲೂ ಇಂಪಾರ್ಟೆಂಟು. ಈ ಡಿಸೀಸಲ್ಲಿ, ಸ್ಟ್ರೋಕಲ್ಲಿ ಒಂದೊಂದು ನಿಮಿಷಕ್ಕೆ 19 ಲಕ್ಷ ಬ್ರೈನ್ ಸೆಲ್ಸು ಡೆತ್ ಆಗುತ್ತೆ. ಸೊ ಇದರಲ್ಲಿ ಎಂಥ ಫಾಸ್ಟಾಗಿ ಪೇಷಂಟ್ಸು ಟ್ರೀಟ್ಮೆಂಟ್ ತೊಗೊಳ್ತಾರೋ ಅಂಥ ಫಾಸ್ಟಾಗಿ ರಿಕವರಿ ಕೂಡ ಆಗ್ಬೋದು. ಈ ಥರ ಏನೋ ಲಕ್ಷಣ ಇದ್ದರೆ ಮಾತ್ರೆ ತೊಗೊಂಡು ಬೆಳಗ್ಗೆವರೆಗೂ ವೇಟ್ ಮಾಡ್ತೀನಿ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಅದು ಡ್ಯಾಮೇಜ್ ಪರ್ಮನೆಂಟಾಗಿ ಕಂಪ್ಲೀಟ್ ಪ್ಯಾರಲಿಸಿಸ್ ಆಗೋದಕ್ಕೆ ರಿಸ್ಕ್ ಇರುತ್ತೆ. ಇದರಲ್ಲಿ ನಾವು ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟಾಗಿ ಏನು ಮಾಡ್ತೀವಿ ಅಂದರೆ, ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ, ಮೆಕ್ಯಾನಿಕಲ್ ಥ್ರೋಂಬೆಕ್ಟಮಿ ಅಂತ. ತೊಡೆಯಲ್ಲೋ ಕೈಯಲ್ಲೋ ಒಂದು ಚಿಕ್ಕ ಸೂಜಿಯಿಂದ ಆ ಮೆದುಳಿನ ರಕ್ತನಾಳ ಎಲ್ಲಿ ಬ್ಲಾಕ್ ಆಗಿರುತ್ತೋ ಆ ಬ್ಲಾಕೇಜ್ ಕ್ಲಿಯರ್ ಮಾಡಿಬಿಟ್ಟು ಬ್ರೈನ್ ಡ್ಯಾಮೇಜ್ ನಿಲ್ಲಿಸ್ತೀವಿ. ಇದರಿಂದ ಪೇಷಂಟ್ ರಿಕವರಿ ಫಾಸ್ಟಾಗುತ್ತೆ, ರಿಕವರಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಸ್ಟ್ರೋಕ್ ಅಲ್ಲದೆ ಎಷ್ಟೊಂದು ತಲೆಯಿಂದ ಕಾಲ್ವರೆಗೂ ಎಷ್ಟೊಂದು ರೋಗಗಳಿಗೆ ನಾವು ಟ್ರೀಟ್ ಮಾಡ್ತೀವಿ. ಬ್ರೈನಲ್ಲಿ ಆಗ್ತಿರೋ ಅನ್ಯೂರಿಸಮಿಂದ ಬ್ಲೀಡ್ಸು, ಕಾಲಲ್ಲಿ ರಕ್ತನಾಳ ಬ್ಲಾಕ್ ಆಗಿ ಎಷ್ಟೊಂದು ಜನರು ಕಾಲು ಫಿಂಗರ್ಸ್ ಎಲ್ಲ ಕಟ್ ಮಾಡ್ತಾರೆ, ಅದನ್ನು ತಡೆಗಟ್ಬೋದು. ಬ್ಲಾಕೇಜಸ್ ಎಲ್ಲ ಓಪನ್ ಮಾಡಿಬಿಟ್ಟು. ನರಗಳು ಕಾಲಲ್ಲಿ ಉಬ್ಬಿ ವ್ಯಾರಿಕ್ ಮೇಲೆ ಬರ್ತಿತ್ತು. ಬಟ್ ಇವತ್ತು ನಾಳೆ ನಾವು ರೀಸೆಂಟಾಗಿ ಚಿಕ್ಕ ಮಕ್ಕಳಲ್ಲಿ ನೋಡ್ತಿದ್ದೀವಿ, 20-30 ವರ್ಷದಲ್ಲಿ ನೋಡ್ತಿದ್ದೀವಿ. ಇದು ಸ್ಮೋಕಿಂಗ್ ಆಗಲಿ, ಪೊಲ್ಯೂಷನ್ ಆಗಲಿ, ಸ್ಟ್ರೆಸ್ ಆಗಲಿ ಯಂಗರ್ ಏಜಲ್ಲಿ ಜಾಸ್ತಿ ನೋಡ್ತಿದ್ದೀವಿ ಇವತ್ತು. ಬಟ್ ಮ್ಯಾಕ್ಸಿಮಮ್ ಅದು 50-60 ವರ್ಷ ಆದಮೇಲೆ ಬರುತ್ತೆ. ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ಬೋದು ಅಂತ ವೆಯ್ಟ್ ಮಾಡ್ಕೊಂಡಿರ್ತಾರೆ. ಅದು ಒಂದು ಸರ್ತಿ ಬ್ರೈನ್ ಪರ್ಮನೆಂಟ್ ಡ್ಯಾಮೇಜ್ ಆದಮೇಲೆ ಯಾರು ಆಯುರ್ವೇದ, ನಮ್ಮ ಮಾಡರ್ನ್ ಸೈನ್ಸ್ ಆಗಲಿ ಏನೇ ಆಗಲಿ ಅವ್ರು ರಿಕವರಿ ಆಗೋಕ್ಕೆ ಹೆಲ್ಪ್ ಮಾಡೋಕ್ಕೆ ಜಾಸ್ತಿ ಆಗೋಲ್ಲ. ಸ್ವಲ್ಪ ಆಟೋಮೆಟಿಕ್ಕಾಗಿ ರಿಕವರಿ ಆಗ್ಬೋದು. ಬಟ್ ಕಂಪ್ಲೀಟ್ ರಿಕವರಿ, ಫಾಸ್ಟ್ ರಿಕವರಿ ಆಗಬೇಕು ಅಂದರೆ ಎಷ್ಟು ಫಾಸ್ಟಾಗಿ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ತಾರೋ ಅಷ್ಟೇ ಬೆಟ್ರ್. ಇದರಲ್ಲಿ ಆಗ್ತಾ ಇರುತ್ತೆ, ಅದನ್ನು ನಿಲ್ಲಿಸ್ಬೋದು. ಅದು ಎದಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂದರೆ, ಬ್ರೈನ್ಗೆ ರಕ್ತ ಹೋಗ್ತಿಲ್ಲ, ಬ್ಲಡ್ ವೆಸಲಲ್ಲಿ ಬ್ಲಾಕೇಜ್ ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ಒಳಗಡೆ ಹೋಗ್ಬಿಟ್ಟು ಆ ಬ್ಲಾಕೇಜ್ ಏನಿರುತ್ತೆ, ಸರ್ಜರಿ ಏನು ಮಾಡಲ್ಲ ನಾವು. ಹಾರ್ಟ್ದೆಲ್ಲ ಹ್ಯಾಂಗೆ ಸ್ಟಂಟಿಂಗ್ ಎಲ್ಲ ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಪೇಷಂಟ್ಸಲ್ಲಿ, ಅದೇ ಥರ ನಾವು ಬ್ಲಡ್ ವೆಸಲಲ್ಲಿ ಹೋಗ್ಬಿಟ್ಟು ಅದೇನು ಬ್ಲಾಕೇಜ್ ಇರುತ್ತೆ ಬ್ಲಾಕೇಜ್ ತೆಗೆದುಬಿಟ್ಟು ಬ್ಲಡ್ ಸಪ್ಲೈ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. 6 hours ಒಳಗಡೆ ಯೂಶಲಿ ಮೋಸ್ಟ್ ಪೇಷಂಟ್ಸ್ ಚಂದ ರಿಕವರಿ ಆಗ್ತಾರೆ. 24 ಗಂಟೆ ತನಕ ಕೆಲವೊಬ್ಬರಿಗೆ 48-72 hours ತನೂ ಚಾನ್ಸಸ್ ಇರುತ್ತೆ ರಿಕವರಿ ಆಗೋದಕ್ಕೆ ಮಾಡೋದಕ್ಕೆ. ಬಟ್ ವಿದಿನ್ 6 hours ಮಾಡಿದರೆ ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ. ಆ ಥರ ಬರೋದು ಸ್ವಲ್ಪ ಕಡಿಮೆ ಜನನೇ. ಇನ್ನು ಅಲ್ಲಿನೂ ದೊಡ್ಡ ಊರಲ್ಲೂ ಅಷ್ಟು ಅವೇರ್ನೆಸ್ ಇಲ್ಲ. ಹಾಂ, ಈ ಡಿಸೀಸ್ ಏನು ಸ್ಟ್ರೋಕ್ ಏನದ ಫ್ರಂಟ್ ಬ್ರೈನಲ್ಲಿ ಸ್ವಲ್ಪ ಜಾಸ್ತಿ ಕಾಮನ್ ಇರ್ತದೆ ರೀ. ಬಟ್ ಫ್ರಂಟ್ ಬ್ರೈನ್ದಾಗ ಏನೇ ಸ್ಟ್ರೋಕ್ ಆದರೆ ಯೂಶಲಿ ಕೈಕಾಲು ವೀಕ್ನೆಸ್ಸು, ಪ್ಯಾರಲಿಸಿಸ್ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ಹಿಂದಿರೋ ಚಿಕ್ಕ ಬ್ರೈನ್ ಏನಿರುತ್ತೋ ಅದು ಡೇಂಜರಸ್ ಏರಿಯಾ. ಅಲ್ಲಿ ಸ್ಟ್ರೋಕ್ ಆದರೆ ಲೈಫ್ ರಿಸ್ಕ್ ಮ್ಯಾಕ್ಸಿಮಮ್. ಅಲ್ಲಿ ಸ್ಟ್ರೋಕ್ ಆಗಿ ಬಂದು ಕರೆಕ್ಟ್ ಟೈಮಿಗೆ ಬಂದರೂ, ನಾವು ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ಮಾಡಿದ್ರು ಎಷ್ಟೊಂದು ಮಂದಿ ರಿಕವರ್ ಆಗಲ್ಲ. ಬಟ್ ಬೆಸ್ಟ್ ಚಾನ್ಸಸ್ ಎಂಥ ಫಾಸ್ಟ್ ಟ್ರೀಟ್ಮೆಂಟ್ ತೊಗೋತಾರೋ ಅಂಥ ಚಾನ್ಸಸ್ ಇಂಪ್ರೂವ್ ಆಗುತ್ತೆ. 19 ಲಕ್ಷ ಸೆಲ್ಸ್ ಡೆತ್ ಆಗುತ್ತದೆ ಒಂದು ನಿಮಿಷಕ್ಕೆ. ಸೊ ಇದ್ರಾಗ ಒಂದೊಂದು ನಿಮಿಷ ವೇಟ್ ಮಾಡಿದರೂ ಅಂಥ ಡ್ಯಾಮೇಜ್ ಜಾಸ್ತಿ ಹಾಕ್ಕೊಂಡಿರ್ತದೆ.
ಒಂದು ಸ್ಟ್ರೋಕ್ ರೆಡಿ ಸೆಂಟರ್ಸ್ ಅಂತ ಸ್ಟಾರ್ಟ್ ಆಗ್ಬೇಕು ರೀ. ಇನ್ನು ದೊಡ್ಡ ದೊಡ್ಡ ಊರಾಗ ಅಷ್ಟೇ ಸ್ಟ್ರೋಕ್ ಸೆಂಟರ್ಸ್ ಅಂತ ಎಸ್ಟಾಬ್ಲಿಷ್ಡ್ ಅದಾವೆ ರೀ. ಈ ಕಡೆ ಗುಲ್ಬರ್ಗಾಗ ಇನ್ನೂ ಯಾವುದೂ ನಂಗೆ ಗೊತ್ತಿರೋ ಲೆವೆಲ್ಗೆ ಇನ್ನೂ ಇಲ್ಲ. ಬಟ್ ಓವರ್ ಟೈಮ್ ಇಲ್ಲಿನೂ ಸ್ಟ್ರೋಕ್ ರೆಡಿ ಸೆಂಟರ್ಸ್ ಅಂತ ಬರ್ತಾವೆ. ನಮ್ಮಂಥ ಸ್ಪೆಷಲಿಸ್ಟು ಬರ್ತಾರೆ ಇಲ್ಲಿ. ಸೊ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಅಲ್ಲಿ ತನಕ ಅಟ್ಲೀಸ್ಟ್ ಹೈದ್ರಾಬಾದೇ ಕ್ಲೋಸೆಸ್ಟ್ ಸೆಂಟರ್. ನಾ ಹೈದ್ರಾಬಾದಾಗ ಇರ್ತೀನಿ. ಪ್ರಾಬ್ಲಮ್ ಏನಂತಂದ್ರೆ ನಮ್ಮದು ಹಾರ್ಡ್ವೇರ್ ಡಿಪೆಂಡೆಂಟ್ ಜಾಸ್ತಿ ಇದ್ದೀವಿ ರೀ. ನಮ್ಮದು ಸೆಟಪ್ ಮಾಡಲಿಕ್ಕೆ ಕೋಟ್ಯಾನ್ಗಟ್ಟಲೆ ಆಗ್ತದೆ. ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬರ್ತದೆ. ಅದಕ್ಕೆ ಫಸ್ಟ್ ಇಲ್ಲಿ ಸ್ವಲ್ಪ ಅವೇರ್ನೆಸ್ ಸ್ವಲ್ಪ ಡೆವಲಪ್ ಆಗಿ ಓವರ್ ಟೈಮ್ ಜನರಿಗೂ ಸ್ವಲ್ಪ ಗೊತ್ತಾದರೆ ಓವರ್ ಟೈಮ್ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಪ್ಲ್ಯಾನ್. ಇದು ಅಷ್ಟೊಂದು ಹೈದ್ರಾಬಾದ್ ಅಂತ ದೊಡ್ಡ ಊರಾಗೆ ನಾವು ಒಂದು 10-15 ಮಂದಿ ಇದ್ದೀವಿ ರೀ. ಸೊ 3-4 ಮಂದಿ ಗುಲ್ಬರ್ಗಾಗೆ ಬಂದು ಸೆಟಲ್ ಆಗೋದು ಸ್ವಲ್ಪ ಮುಷ್ಕಿಲೇ ಅದು. ರೇಡಿಯಾಲಜಿ ಆದಮೇಲೆ 3 ವರ್ಷ ಟ್ರೈನಿಂಗ್ ರೀ. ಡಿಹೈಡ್ರೇಷನ್, ಜಾಸ್ತಿ ಸ್ವೆಟ್ ಆಗಿ ನೀರು ಇರ್ಲಾರ್ದಂಗೆ ಬಾಡಿದಾಗ ಹಂಗೆ ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು. ಎಷ್ಟಾಗ್ತದೆ ಅಷ್ಟು ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು. ಬಟ್ ಸ್ವಲ್ಪ ಫ್ಯಾಕ್ಟರ್ಸ್ ನಮ್ಮ ಕೈಯಾಗಿರಲ್ಲ. ಏಜ್ ಒಂದು ಫ್ಯಾಕ್ಟ್ರ್ ಅದ, ಜೆನೆಟಿಕ್ಸ್ ಒಂದು ಫ್ಯಾಕ್ಟರ್ ನಮ್ಮ ಕೈಯಾಗಿರಲ್ಲ. ಪೊಲ್ಯೂಷನ್ ನೀವು ಎಷ್ಟೇ ಅವಾಯ್ಡ್ ಮಾಡಿದ್ರು ಊರಾಗಿದ್ದೀರಂದ್ರೆ ಪೊಲ್ಯೂಷನ್ ಅವಾಯ್ಡ್ ಮಾಡೋದಾಗಲ್ಲ. ಪ್ರಿಕಾಷನ್ ನಮ್ಗೆ ಎಷ್ಟಾಗ್ತದೆ ಅಷ್ಟು ತಗೋಬೇಕು. ಮೇನ್ಲಿ ಅಂದರೆ ಶುಗರು, ಸ್ಮೋಕಿಂಗು, BP ಕಂಟ್ರೋಲ್ ಇದ್ದರೆ ಎಷ್ಟೊಂದು ಮಟ್ಟಿಗೆ ರಿಸ್ಕ್ ಕಮ್ಮಿ ಆಗ್ತದೆ.